ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಗೋಲ್ಡ್ದು ರಿಂಗ್ದು ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಅಂದರೆ ಜೆಂಟ್ಸ್ ಮತ್ತು ಲೇಡೀಸ್ ಇಬ್ಬರದ್ದೂ ಇರುತ್ತೆ. ಸೊ ಇದ್ರ ಜೊತೆಗೇನೆ ನಾನು ವಾಸ್ತು ಟಿಪ್ಸ್ನ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಸಾಲ ಬಾಧೆಯಿಂದ ಹೇಗೆ ನಾವು ಬೇಗ ಅದರಿಂದ ಹೇಗೆ ಹೊರಗೆ ಬರ್ಬೋದು, ಅಂದರೆ ಯಾವ ಒಂದು ರೆಮಿಡಿ ಮಾಡಿದ್ರೆ ತುಂಬ ಈಸಿಯಾಗಿರುವ ರೆಮಿಡಿ ಮಾಡಿದ್ರೆ ಬೇಗ ನಮ್ಗೆ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ ಅನ್ನೋದ್ರದ್ದು ಒಂದು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಗೋಲ್ಡ್ದು ರಿಂಗ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಎಷ್ಟು ಅಂದರೆ ಒಂದು 1.5 ಗ್ರಾಮಿಂದ ಸ್ಟಾರ್ಟ್ ಆಗಿ ಒಂದು 5 ಗ್ರಾಮ್ಸ್ವರೆಗೂ ಬರುತ್ತೆ. ಅಂದರೆ ಜೆಂಟ್ಸ್ದು ನಾನು ಹೇಳ್ತಿರೋದು. ಸೊ ಇವಾಗ ನೀವೇನು ನೋಡಿದ್ರು 1.5 ಗ್ರಾಮ್ದದು ಮಧ್ಯದಲ್ಲಿತ್ತಲ್ಲ ಆ ಒಂದು ಉಂಗುರ. ಸೊ ಇದೆಲ್ಲ ಜೆಂಟ್ಸ್ ವೇರ್ದು ಫಸ್ಟ್ ತೋರಿಸ್ತಾ ಇದ್ದೀನಿ, ಇದಾದ್ಮೇಲೆ ಲೇಡೀಸ್ದು ತೋರಿಸ್ತಾ ಇದ್ದೀನಿ. ಸೊ ಎಲ್ಲಾನು ಏನು ಅಂದರೆ ನಿಮಗೆ ಜೆಂಟ್ಸ್ದು ರಿಂಗ್ ಬೇಕು ಅಂದ್ರೂ 1.5 ಗ್ರಾಮ್ಗೂ ಸಿಗುತ್ತೆ. ತುಂಬ ಲೈಟ್ ವೆಯ್ಟ್ ಇಂದನೂ ಇವ್ರ ಶಾಪಲ್ಲಿ ಇಟ್ಟಿದ್ದಾರೆ. ಶಾಪ್ ಯಾವುದು ಅಂದರೆ ವಾಸವಿ ಜ್ಯುವೆಲರ್ಸ್, ಮೈಸೂರಲ್ಲಿರೋದು. ಸೊ ಎಲ್ಲ ಪ್ಲೇನ್ ಉಂಗುರಗಳು ಇದೆ, ಮತ್ತು ಸ್ಟೋನ್ದು ಇವಾಗೆಲ್ಲ ವೈಟ್ ಮತ್ತು ಗ್ರೀನ್ ಕಲರೇ ಜಾಸ್ತಿ ಟ್ರೆಂಡಿಂಗಲ್ಲಿ ಇರೋದಲ್ವಾ. ಸೊ ಜಾಸ್ತಿ ಎಲ್ಲರೂ ವೈಟ್ ಮತ್ತು ಗ್ರೀನ್ನೇ ಇಷ್ಟಪಡ್ತಾರೆ. ಮತ್ತು ಇದು ನೋಡಿ ಮಹಾರಾಜ ಉಂಗುರ ಅಂತಾರೆ ಇದನ್ನು. ಇವಾಗೇನು ನಾನು ತೋರಿಸ್ತಾ ಇದ್ದೀನಿ ಅದು. ಸೊ ಇದು ನೋಡಿ ಜಸ್ಟ್ ನಿಮಗೆ 2 ಗ್ರಾಮ್ಸ್ನಲ್ಲಿ ಬರುತ್ತೆ. 2 ಗ್ರಾಮ್ನಲ್ಲಿ ಎಷ್ಟು ದೊಡ್ಡದಾಗಿ ಬ್ರಾಡಾಗಿ ಕಾಣಿಸುತ್ತೆ ಅಲ್ವಾ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್ 11,380 ರೂಪಾಯಿ, ಅಂದರೆ ಆಲ್ಮೋಸ್ಟ್ 11,400, 11,400ವರೆಗೂ ಆಗಿದೆ. ಇನ್ನು ದಿನೇ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲರೂ. ಇನ್ನೂ ಒಂದು 15,000ವರೆಗೂ ರೀಚ್ ಆಗೋ ಚಾನ್ಸಸ್ಸು ಇದೆ ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಸೊ ಅದಕ್ಕೆ ನಾನು ವ್ಲಾಗ್ಸಲ್ಲೇ ನೋಡಿ ಒಂದು 2 ತಿಂಗಳು ಮುಂಚೆ ನಾನು ತಗೊಂಡಾಗ ಎಷ್ಟು ಕಡಿಮೆ ಇತ್ತಲ್ವ, 7,500, 7,500 ಇತ್ತು. ಸೊ ಏಕದಮ್ ಜಾಸ್ತಿ ಆಗೋಗಿದೆ. ಅದೇ ಥರ ಗೋಲ್ಡ್ ಪ್ರೈಸ್ ಯಾವಾಗಲೂ ಜಾಸ್ತಿ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್. ಸೊ ನೀವು ಇವಾಗ ಏನೇ ತಗೊಂಡ್ರೂ ಅದು ಕಡಿಮೆ ಅಂತೂ ಆಗಲ್ಲ ಅಲ್ವಾ. ಸೊ ನಿಮಗೆ ಅದು ಜಾಸ್ತಿ ಆಗೋದ್ರಿಂದ ಅದಕ್ಕೆ ಇನ್ವೆಸ್ಟ್ ಮಾಡೋದು ಒಳ್ಳೇದೇ ಅಂತಲೇ ನನ್ನ ಒಂದು ಅಭಿಪ್ರಾಯ. ಸೊ ಇವಾಗ ನೀವು ನೋಡ್ತಾ ಇರೋದು ನೋಡಿ 4.25 ಗ್ರಾಮಲ್ಲಿದೆ. ಸೊ ಇದೊಂಥರ ಲೇಟೆಸ್ಟ್ ಮಾಡೆಲ್ಲೇ ಅಂತ ಅನ್ನಿಸ್ತು ನನಗೆ. ಮಧ್ಯದಲ್ಲಿ ಒಂಥರ ಡೈಮಂಡ್ ಶೇಪಲ್ಲಿ ಇದೆ ನೋಡಿ, ವೈಟ್ ಸ್ಟೋನ್ದು. ಸೊ ಇದೂ ಅಷ್ಟೇ, ಇದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲನೂ ಅಷ್ಟೇ 4 ಗ್ರಾಮ್ಗೆ ಚೆನ್ನಾಗಿರುವಂತಹ ರಿಂಗ್ಸ್ ಸಿಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಕೆಲವೆಲ್ಲ ಉಂಗುರಗಳು ಹುಡುಗರು ಹಾಕೋಬೋದು, ಹುಡುಗಿರು ಇಬ್ಬರೂ ಹಾಕೋಬೋದು. ಸೊ ಇವಾಗ ನಾನೇನು ತೋರಿಸ್ತಾ ಇದ್ದೀನಿ ಇದೆಲ್ಲ ಹುಡುಗಿರೂ ವೇರ್ ಮಾಡ್ಬೋದು. ಸೊ ನೋಡಿ 3.25 ಗ್ರಾಮ್ಗೆ ಎಷ್ಟು ಚೆನ್ನಾಗಿದೆ ಅಲ್ಲ. ಒಂಥರ ಲುಕ್ ವೈಸಲ್ಲೂ ಹೇಳೋಕ್ಕೋದ್ರೆ ತುಂಬಾ ಚೆನ್ನಾಗಿರುವಂತಹ ಒಂದು ಪ್ಯಾಟ್ರನ್ ಆಗಿದೆ ಇದು. ಸೊ ಅದೇ ಥರ ಫ್ರೆಂಡ್ಸ್ ಎಲ್ಲನೂ ಒಂದು ಬಾಕ್ಸ್ ಮಾತ್ರ ನಾನು ತೋರಿಸಿರೋದು ಜೆಂಟ್. ಸೊ ಎಲ್ಲ ಬೇರೆ ಬೇರೆ ಥರ ಸಿಗುತ್ತೆ. ತುಂಬಾ ಚೆನ್ನಾಗಿರುವಂತಹ ಒಳ್ಳೆಯ ಪ್ಯಾಟ್ರನ್ನೇ ಇಟ್ಟಿದ್ದಾರೆ. ಅಂದರೆ ನಮಗೆ ರೀಸನಬಲ್ ಆಗಿ ಬೇಕು ಅನ್ನೋರಿಗೆ 1 ಗ್ರಾಮಿಂದನೂ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಅವ್ರ ಹತ್ರ. ಸೊ ಇವಾಗ ಲೇಡೀಸ್ದು ತೋರಿಸ್ತಾ ಇದ್ದೀನಿ ಬನ್ನಿ. ಸೊ ಫಸ್ಟ್ ನೀವೇನು ನೋಡ್ತಿದ್ದೀರಾ, ಕಪಾಲಿ ಉಂಗುರ ಅಂತ ಏನು ಬಂದಿದೆಯೋ ಸೊ ಅದೆಲ್ಲ ಒಂದು 3 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ. 3 ಗ್ರಾಮ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುವಂತಹ ಉಂಗುರ ಸಿಗುತ್ತೆ. ಸೊ ಮುಂಚೆ ಎಲ್ಲ ಅದೇ ಥರ ಕಪಾಲಿ ಉಂಗುರ ಇಷ್ಟಪಡೋರಲ್ಲ, ಇವಾಗ ಅದು ಟ್ರೆಂಡಿಂಗಲ್ಲಿದೆ. ಸೊ ಪ್ಲೇನ್ ಉಂಗುರಗಳು ಬರುತ್ತೆ, ಮತ್ತು ಸ್ಟೋನ್ಸ್ದು ಇದೆ. ನನ್ನ ಹತ್ರನೂ ಸ್ಟೋನ್ದು ಅವತ್ತು ತೋರಿಸಿದ್ದೆಲ್ಲ. ಸೊ ಇದು ನೋಡಿ ಫುಲ್ ಪ್ಲೇನಲ್ಲಿ ಬರುತ್ತೆ ಈ ಥರ. ಮಧ್ಯದಲ್ಲಿ ಒಂದು ಸ್ಟೋನ್ ಇರೋದ್ರಿಂದ ಏನೋ ಒಂಥರ ಲುಕ್ ಇರುತ್ತೆ. ಸೊ ನೋಡಿ 3 ಗ್ರಾಮಲ್ಲೇ ಇದ್ದಿದ್ದು, 3 ಗ್ರಾಮ್ಸ್ ಆ ಥರ ಬರುತ್ತೆ. ಸೊ ಲೇಡೀಸ್ದು ಅಷ್ಟೇ ಫ್ರೆಂಡ್ಸ್ 1 ಗ್ರಾಮಿಂದನೂ ಸ್ಟಾರ್ಟಿಂಗ್ ಬರುತ್ತೆ ಅವ್ರ ಇದರಲ್ಲಿ. ಸೊ ಇದು ನೋಡಿ 2.5 ಗ್ರಾಮ್ಗೆ ಒಂಥರ ಲೇಟೆಸ್ಟ್ ಮಾಡೆಲೇ ಅಂತ ಅನ್ಬೋದು. ಮತ್ತು ಇದು ನೋಡಿ ಜಸ್ಟ್ 1 ಗ್ರಾಮು, ಓನ್ಲಿ 1 ಗ್ರಾಮಲ್ಲಿ ಎಷ್ಟು ಚೆನ್ನಾಗಿರುವ ಹಾರ್ಟ್ ಶೇಪ್ ಉಂಗುರ. ಮತ್ತು ಇದು ಅಷ್ಟೇ ನೋಡಿ ಜಸ್ಟ್ 1 ಗ್ರಾಮಲ್ಲಿದೆ. ಮತ್ತು ಇದೆಲ್ಲ ಒಂದು 2 ಗ್ರಾಮ್ ಜಾಸ್ತಿ ನೋಡಿ ನಿಮಗೆ 1 ಗ್ರಾಮು 2 ಗ್ರಾಮಲ್ಲೇ ಲೇಡೀಸ್ ಉಂಗುರಗಳು ಆರಾಮಾಗಿ ಸಿಗುತ್ತೆ. ಸೊ 2 ಗ್ರಾಮ್ ಇವಾಗಿನ ಒಂದು ರೇಟ್ ನೋಡ್ತಾ ಇದ್ರೆ ಎಷ್ಟಾಗ್ಬೋದು ಅಂದರೆ ಒಂದು 24,000ವರೆಗೂ ಆಗುತ್ತೆ ನಿಮಗೆ. ಬಿಕಾಸ್ ಅವರು 11,500 ಆಗೋಗಿದೆ ಅಲ್ವಾ ಪ್ರೈಸ್ ಇವಾಗೆಲ್ಲ. ಸೊ ಒಂದು 12 ಥರ ಹಾಕೊಂಡ್ರು ಒಂದು 24,000ರಿಂದ 25,000 ಅಂತ ಅಂದ್ಕೊಳ್ತೀನಿ ನಾನು. ಸೊ 25,000ಗೆ ಒಂದು 2 ಗ್ರಾಮ್ಸಲ್ಲಿ ಒಂದು ರಿಂಗ್ ಸಿಗುತ್ತೆ. ಬೇಕು ಅಂದರೆ ನಿಮಗೆ 1 ಗ್ರಾಮಲ್ಲಿ ಬೇಕು ಅಂದರೆ ಒಂದು 13,000ವರೆಗೂ ಆಗುತ್ತೆ ಫ್ರೆಂಡ್ಸ್. ಸೊ ಇವ್ರ ಶಾಪಲ್ಲಿ ಒಂದು ಸ್ವಲ್ಪ ಡಿಸ್ಕೌಂಟೂ ಮಾಡಿಕೊಡ್ತಾರೆ, ಬೇಕಾದ್ರೆ ನೀವು ತೊಗೋಬೋದು. ಇಲ್ಲ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಗೊತ್ತಿರೋ ಆಚಾರ್ಯ ಹತ್ರನೂ ಮಾಡಿಸ್ಕೋಬೋದು. ಮತ್ತು ಇದೇ ವ್ಲಾಗ್ನಲ್ಲಿ ನಾನು ಸಾಲ ಬಾಧೆದು ಹೇಳಿದ್ದೀನಿ. ತುಂಬಾ ಈಸಿ ಮೆಥಡು, ಅದು ಮಾಡಿ ನೀವು ಬೇಗ ನಿಮ್ದು ಯಾವುದೇ ಒಂದು ಸಾಲ ಬಾಧೆ ಇದ್ರೂ ಅದು ರಿಲೀಸ್ ಮಾಡ್ಕೋಬೋದು. ಸೊ ಬನ್ನಿ ಹಾಗೆ ವಾಸ್ತು ಟಿಪ್ಸ್ ಹೇಳ್ತೀನಿ ಇವಾಗ.
ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ವಾಸ್ತು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾನೇ ಈಸಿ ಆಗಿರುವಂತಹ ಮೆಥಡ್, ಎಲ್ಲರೂ ಮಾಡ್ಕೋಬಹುದು. ಸೊ ಇದೇನು ಅಂದ್ರೆ ನಮಗೆ ಒಂದು ಸಾಲಬಾಧೆಯಿಂದ ರೆಮಿಡಿ ಸಿಗುತ್ತೆ, ಅಂದ್ರೆ ಉಪಾಯ ಸಿಗುತ್ತೆ. ಏನು ಅಂದ್ರೆ ಇದಕ್ಕೆ ಏನ್ ಬೇಕು ಇಂಗ್ರೀಡಿಯೆಂಟ್ಸ್ ಅಂದ್ರೆ ಒಂದು ಕಪ್ಪುದು ಎಳ್ಳು ಬೇಕಾಗುತ್ತೆ, ಎಳ್ಳು. ಓಕೆನಾ? ಸೊ ಒಂದು 50 ಗ್ರಾಮ್ ಅಷ್ಟು ಕರಿ ಎಳ್ಳು ಅಂತ ನೋಡಿ, ಅದನ್ನ ತಗೊಳ್ಳಿ. ಮತ್ತೆ ಬೆಲ್ಲ, ಪುಡಿ ಬೆಲ್ಲ ಬರುತ್ತಲ್ಲ, ಈಗ ಸಾಫ್ಟ್ ಆಗಿರುವಂತಹ ಬೆಲ್ಲದ ಪುಡಿ ಸಿಗ್ತಾ ಇದೆಯಲ್ಲ, ಸೊ ಅದನ್ನ ಒಂದು ಸ್ವಲ್ಪ ತಗೊಳ್ಳಿ. ಮತ್ತೆ ಒಂದು ಕೊಬ್ಬರಿ ಬೇಕಾಗುತ್ತೆ ಫ್ರೆಂಡ್ಸ್, ನಾನು ತೋರಿಸ್ತೀನಿ ಬನ್ನಿ ಹೇಗಿದೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ವಾಸ್ತುದು ರೆಮಿಡಿ ನಿಮಗೆ ಹೇಳ್ತಾ ಇದ್ದೀನಿ. ಅಂದರೆ ಯಾವ ರೀತಿ ನಾವು ಸಾಲಬಾಧೆಯಿಂದ ಮುಕ್ತಿ ಪಡಿಬೋದು, ಅಂದರೆ ಬೇಗ ನಮಗೆ ಒಂದು ಮನಿ ಫ್ಲೋ ಚೆನ್ನಾಗಂಗೆ ಯಾವ ರೀತಿ ಮಾಡ್ಕೋಬೋದು ಅಂತ. ಸೊ ಈ ಒಂದು ಮೆಥಡ್ನ ನೀವು ಮಂಗಳವಾರದ ದಿನ ಮಾಡಬೇಕಾಗುತ್ತೆ. ಸೊ ಟ್ಯೂಸ್ಡೇ ಮಾರ್ನಿಂಗ್ ಮಾಡ್ಬೋದು. ಸೊ ಏನು ಮಾಡ್ಬೋದು ಅಂದರೆ ತುಂಬ ಈಸಿ, ಇದರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ಒಂದು ಕೊಬ್ಬರಿ ಬೇಕಾಗುತ್ತೆ, ಮತ್ತು ಕರಿ ಎಳ್ಳು 150 ಗ್ರಾಮ್ಸು, ಮತ್ತು ಬೆಲ್ಲ 150 ಗ್ರಾಮ್ಸ್ ಬೇಕಾಗುತ್ತೆ. ಸೊ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ನೋಡಿ, ನಾನು ಆಲ್ರೆಡಿ ಇದು ತೊಗೊಂಡಿದ್ದೀನಿ ನೋಡಿ, ಈ ಥರ ಪುಡಿದು ಬರುತ್ತೆ ನೋಡಿ, ಬೆಲ್ಲ. ಓಕೆನಾ? ಸೊ ಪುಡಿ ಬೆಲ್ಲ ಮತ್ತು ಈ ಒಂದು ಕರಿ ಎಳ್ಳನ್ನ ಕಂಬೈಂಡ್ ಆಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಇದನ್ನು ಮಿಕ್ಸ್ ಮಾಡಬೇಕು ಫಸ್ಟು ಚೆನ್ನಾಗಿ. ಸೊ ಯಾವಾಗ ಮಾಡಬೇಕು ಅಂದರೆ ಮಂಗಳವಾರದ್ದು ಮಾರ್ನಿಂಗು ನೀವು ಮಾಡಬೇಕಾಗುತ್ತೆ. ಸೊ ನಾನು ಹೇಳೋದು ಅವತ್ತಿನ ದಿನ ಈ ರೆಮಿಡಿ ಮಾಡಿದ್ರೆ ಒಳ್ಳೆಯದು ಅಂತ. ಓಕೆನಾ? ಸೊ ಆಮೇಲೆ ಏನು ಮಾಡಬೇಕು ಅಂದರೆ ಈ ಥರ ಒಂದು ಕೊಬ್ಬರಿ ಇರುತ್ತೆ ಅಂದ್ಕೊಳ್ಳಿ. ಸೊ ಈ ಥರ ಒಂದು ಕೊಬ್ಬರಿದು ಕಾಲು ಭಾಗದಷ್ಟು ಇದನ್ನ ಹಿಂಗೆ ಇದು ಮಾಡ್ಕೋಬೇಕು. ಓಕೆನಾ? ಸೊ ಕಾಲು ಭಾಗ ಇದು ಮಾಡಿ ಇದ್ರೊಳಗಡೆ ಫಿಲ್ ಮಾಡಬೇಕು. ಆಲ್ರೆಡಿ ನಾನು ಮಾಡಿ ಇಟ್ಟಿದ್ದೀನಿ. ಸೊ ನಾನು ಇದ್ರೊಳಗಡೆ ತುಂಬಿಸಿಟ್ಟಿದ್ದೀನಿ ಫಿಲ್ ಮಾಡಿರೋದು. ಸೊ ಹಾಗೆ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಫುಲ್ ಈ ಥರ ಮುಚ್ಚಿಬಿಡ್ಬೇಕು. ಓಕೆನಾ ಫ್ರೆಂಡ್ಸ್? ಸೊ ಈ ಥರ ಮಾಡಿ ನೀವೇನು ಮಾಡಬೇಕು ಅಂದರೆ ಮಂಗಳವಾರದ ದಿನ ಸಾಯಂಕಾಲ ಹೋಗ್ಬಿಟ್ಟು ಯಾವ್ದಾರ ಟೆಂಪಲ್ ಇರುತ್ತೆ ನೋಡಿ, ದೇವಸ್ಥಾನದ ಕೆಳಗಡೆ ಯಾವ್ದಾರ ದೊಡ್ಡ ಮರಗಳು, ಅಂದರೆ ಆಲದ ಮರ ಮತ್ತು ಹರಳಿ ಮರ, ಅದು ಸಿಗಲಿಲ್ಲ ಅಂದರೆ ಬೇವಿನ ಮರ, ಸೊ ಅದ್ರ ಕೆಳಗಡೆ ಇದನ್ನ ಇಡಬೇಕಾಗುತ್ತೆ. ಸೊ ಅವಾಗ ಇಟ್ಟಾಗ ಏನಾಗುತ್ತೆ ಅಂದರೆ ಅಲ್ಲಿ ನಿಮಗೆ ಸಣ್ಣ ಸಣ್ಣ ಇರುವೆಗಳು ಬರುತ್ತೆ ನೋಡಿ, ಇರುವೆಗಳಾಗಿರ್ಬೋದು, ಕ್ರಿಮಿ ಕೀಟಗಳು ಅಂತಾರೆ ನೋಡಿ. ಸೊ ಕ್ರಿಮಿ ಕೀಟಗಳು ಏನು ಅಂದರೆ ರಾಹುನ ರೆಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್. ಸೊ ರಾಹುದು ತುಂಬ ಚೆನ್ನಾಗಿ ನಮಗೆ ಇದಾದಾಗ, ರಾಹು ದೇಶ ಬಂದಾಗ ಚೆನ್ನಾಗಿ ಮನಿ ಇನ್ಕ್ರೀಸ್ ಆಗುತ್ತೆ ನಮಗೆ. ರಾಹು ದೇಶ ವೀಕ್ ಇದ್ದಾಗಲೇ ಮನಿ ಫಾಲ್ ಡೌನ್ ಎಲ್ಲ ನಾವು ನೋಡೋದು ಮನಿದು. ಸೊ ಏನು ಅಂದರೆ ಇದು ರಾಹುದು ರೆಮಿಡಿ ಆಗಿರುತ್ತೆ. ಸೊ ಇದರಲ್ಲಿ ಕರಿ ಎಳ್ಳು ನಾವು ಶನಿದು ರೆಪ್ರೆಸೆಂಟ್ ಮಾಡ್ತೀವಿ, ಸ್ವೀಟ್ ಇರೋದು ಮಂಗಳನ. ಓಕೆನಾ? ಸೊ ಎಲ್ಲ ಗ್ರಹ ಶಾಂತಿ ಥರ ಮಾಡ್ದಂಗೆ ಆಗುತ್ತೆ ಇದು. ಸೊ ಇದನ್ನು ನಾವು ಮರದ ಕೆಳಗೆ ಇಟ್ಟಾಗ ಏನಾಗುತ್ತೆ ಅಂದರೆ, ಸೊ ಅಲ್ಲಿ ಇರುವೆಗಳೆಲ್ಲ ಬಂದು ತಿಂತಾ ಇರುತ್ತೆ ಅಲ್ವಾ. ಸೊ ಇದೆಲ್ಲ ಹೋಲ್ ಮಾಡುತ್ತೆ. ಈವನ್ ಅದು ಕೊಬ್ಬರಿನೂ ತಿನ್ನುತ್ತೆ, ಕೊರ್ದು ತಿನ್ನುತ್ತಲ್ವಾ. ಸೊ ಇದು ಇಡಬೇಕಾದ್ರೆ ನೀವು ಇದು ಕ್ಯಾಪ್ ತೆಗೆದ್ಬಿಡ್ಬೇಕು, ಅಂದರೆ ಮೇಲಿರೋದನ್ನ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಇಡಬೇಕು. ಸೊ ಬೇಕಂದರೆ ನೀವು ಹೋಲು ಮಾಡ್ಬೋದು, ಚಿಕ್ಕ ಚಿಕ್ಕ ಹೋಲ್ಸ್ ಥರ ಮಾಡು ಇಡ್ಬೋದು. ಇಲ್ಲಾಂದರೆ ಹಂಗೆ ಇಟ್ರೂ ಪರವಾಗಿಲ್ಲ, ಅದೇನು ತಿನ್ಬಿಡುತ್ತೆ. ಅದು ಗೊದ್ದಗಳೆಲ್ಲ ಇರುತ್ತಲ್ಲ ದೊಡ್ಡ ದೊಡ್ಡದು, ಸೊ ಅದೆಲ್ಲ ಅದನ್ನು ತಿನ್ನುತ್ತೆ. ಸೊ ಅದು ಯಾವಾಗ ತಿನ್ನುತ್ತೋ ಅವಾಗ ನಿಮ್ಮದು ಒಂದು ಸಾಲಬಾಧೆ ಕಡಿಮೆ ಆಗ್ತಾ ಬರುತ್ತೆ. ಸೊ ನನಗೆ ಈ ಒಂದು ಟಿಪ್ಸ್ನ ಯಾರು ಹೇಳ್ಕೊಟ್ಟಿದ್ದು ಅಂದರೆ, ನಾವು ಪಂಜಾಬಲ್ಲಿ ಇದ್ದಾಗ ನಮ್ಮ ಮನೆ ಪಕ್ಕ ಒಬ್ರು ಆಂಟಿ ಇದ್ರು. ಸೊ ಅವರು ಈ ಥರದ್ದೆಲ್ಲ ಅವ್ರ ಮನೆಗೆ ಒಬ್ರು ಪಂಡಿತ್ ಬರೋರು. ಸೊ ಓಕೆನಾ? ಸೊ ನಾರ್ತ್ ಇಂಡಿಯನ್ಸಲ್ಲೆಲ್ಲ ತುಂಬ ಫಾಲೋ ಮಾಡ್ತಾರೆ ಈ ಒಂದು ಮೆಥಡ್ನ. ಸೊ ಅವ್ರು ಹೇಳಿದ್ದು. ಸೊ ಆಂಟಿಗೆ ಒಂದು 7 ವೀಕ್ಸ್ ಮಾಡೋಕ್ಕೆ ಹೇಳಿದ್ರು ಅವರು. ಸೊ ಅದು ಮಾಡಿದ್ಮೇಲೆ ಅವ್ರಿಗೆ ಚೆನ್ನಾಗಿ ಮನಿ ಫ್ಲೋ ಎಲ್ಲ ಚೆನ್ನಾಗಾಯಿತು. ಸೊ ನಮಗೂ ಹೇಳ್ತಾ ಇದ್ರು, ಈ ಥರ ಎಲ್ಲ ಮಾಡು ತೇಜು ನೀನು ಅಂತ. ಸೊ ಆ ಥರ. ಓಕೆನಾ? ಸೊ ಅಂದರೆ ಮನಿ ಫ್ಲೋ ಚೆನ್ನಾಗಾಗುತ್ತೆ. ಸೊ ನೀವು ಏನಾರ ಪ್ಲೆಡ್ಜ್ ಮಾಡಿರೋ ಚಿನ್ನ ಅಂತಿರಲ್ಲ, ಅಡವಿಟ್ಟ ಚಿನ್ನ, ಸೊ ಅದೆಲ್ಲ ಬೇಗ ರಿಲೀಸ್ ಆಗಂಗೆ ಮಾಡುತ್ತೆ. ಸೊ ಏನು ಅಂದರೆ ಶನಿದು ಏನು ಅಂದರೆ ಕರ್ಮನ ರೆಪ್ರೆಸೆಂಟ್ ಮಾಡೋದಲ್ವಾ. ಸೊ ರಾಹುದು ಮತ್ತು ಇದು ಎರಡು ಕಂಬೈಂಡ್ ಆಗಿ ನಾವು ಯಾವಾಗ ಮಂಗಳದು ಇದೆಲ್ಲ ಮಾಡ್ತೀವೋ, ಸೊ ಅವಾಗ ಆದಷ್ಟು ಬೇಗ ನಮಗೆ ಮನಿದು ಸೋರ್ಸ್ ನಮಗೆಲ್ಲಾರ ಅಂದರೆ ಇಂಪ್ರೂವ್ ಆಗುತ್ತೆ, ದುಡ್ಡು ಹೇಗಾರ ಅಡ್ಜಸ್ಟ್ ಆಗುತ್ತೆ. ಸೊ ಆ ಥರ ಫ್ರೆಂಡ್ಸ್. ಓಕೆನಾ? ಸೊ ಇದು ಮಂಗಳವಾರ ಮಾಡ್ಬೋದು, ಇಲ್ಲ ಶನಿವಾರನೂ ಮಾಡ್ಬೋದು. ಶನಿವಾರ ಮಾರ್ನಿಂಗ್ ಇದು ಮಾಡಿ ಸಾಯಂಕಾಲದ ಒಂದು 5:30 ಮೇಲೆ ಇಡಬೇಕು, ಸಾಯಂಕಾಲನೇ ಇಡಬೇಕು ಮರದ ಹತ್ರ. ಸೊ ಆ ಥರ ಮಾಡಿ. ಅಕಸ್ಮಾತ್ ನಿಮ್ಮನೆ ಹತ್ರ ಅಕ್ಕಪಕ್ಕ ದೇವಸ್ಥಾನಗಳು ಇಲ್ಲ, ಏನು ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲಿ ದೊಡ್ಡ ಮರಗಳಂದರೆ ಬೇರ್ಗಳಿರ್ಬೇಕು ಅದಕ್ಕೆ. ಓಕೆನಾ? ಸೊ ಆ ಥರ ಮರ ಕಾಣಿಸ್ದಾಗ ಕೆಳಗಿಡಿ, ಪರವಾಗಿಲ್ಲ. ಅಲ್ಲೂ ಇರುವೆಗಳು ಎಲ್ಲ ಕಡೆ, ಇವಾಗ ಯಾವ್ದಾರ ಮರದ ಕೆಳಗೆ ಇರುವೆಗಳು, ಗೊದ್ದಗಳಂತೂ ಎಲ್ಲ ಕಡೆನೂ ಇರುತ್ತಲ್ವ. ಸೊ ಅರಳಿ ಮರ ಯಾವುದು ಬೇಕಾದ್ರೆ ಆಗಿರ್ಬೋದು ಮರ, ಸೊ ಅದ್ರ ಕೆಳಗಡೆ ಇಡಿ. ಓಕೆನಾ? ಸೊ ಈ ಥರ ಒಂದು ಮಾಡೋದ್ರಿಂದ ನಿಮ್ಮ ಒಂದು ಸಾಲಬಾಧೆ ಬೇಗ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಇದೇನು ಗೊತ್ತಾ, ಒಂದು 2-3 ವಾರ, ಅಂದರೆ ಒಂದು 2-3 ವಾರ ಮಾಡುವಾಗಲೇ ಅದ್ರ ರಿಸಲ್ಟು ಗೊತ್ತಾಗುತ್ತೆ ಫ್ರೆಂಡ್ಸ್. ಆ ಥರ. ಸೊ ಓಕೆನಾ? ಸೊ ಅದಕ್ಕೆ ನೋಡಿ, ಮಾರ್ವಾಡೀಸ್ ಎಲ್ಲ ನಿಮಗೆ ಅಬ್ಸರ್ವ್ ಮಾಡಿರ್ಬೋದು ಬೇಕಾರೆ. ಸೊ ಮಾರ್ವಾಡೀಸ್ ಎಲ್ಲ ಏನು ಮಾಡ್ತಾರೆ ಅಂದರೆ, ಸಕ್ಕರೆನ ತೊಗೊಂಡೋಗಿ ಮರದ ಹತ್ರ ಎಲ್ಲ ಪಾರ್ಕಲ್ಲೆಲ್ಲ ನೀವು ನೋಡಿರ್ತೀರ, ಕೆಲವರೆಲ್ಲ ಹಿಂಗೆ ಆಗ್ತಾ ಇರ್ತಾರಲ್ವ.
ಸಕ್ಕರೆನ ತಗೊಂಡು ಇರುವೆಗಳಿಗೆ ಹಾಕ್ತಾರೆ. ಇರುವೆ ರಾಹುದು ರೆಪ್ರೆಸೆಂಟ್ ಮಾಡುತ್ತೆ, ಮಂಗಳದು ಸ್ವೀಟ್ನೆಸ್ಸು. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿದಾಗ ಮಾತ್ರ ನಮಗೆ ಮನಿ ಫ್ಲೋ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಸೊ ಅವ್ರದ್ದೆಲ್ಲ ಬಿಸ್ನೆಸ್ ಎಲ್ಲ ಕ್ಲಿಕ್ ಆಗಲಿ ಅಂದ್ಬಿಟ್ಟು ಆ ಥರ ಮಾಡ್ತಾರೆ. ಸೊ ನಾಟ್ ಓನ್ಲಿ ಮಾರ್ವಾಡೀಸ್ ಅಂತ ಅಲ್ಲ, ಸೊ ಎಲ್ಲರೂ ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಕೆಲವ್ರಿಗೆ ಗೊತ್ತಿರಲ್ಲ, ಎಲ್ಲ ನೋಡ್ತಾ ಇರ್ತೀವಿ ಹಿಂಗೆ ಏನು ಮಾಡ್ತಿದ್ದಾರೆ ಅವ್ರು, ಏನಕ್ಕೆ ಸಕ್ಕರೆ ಹಾಕ್ತಿದ್ದಾರೆ ಅಂತ. ಬಟ್ ಅದ್ರ ಹಿಂದಿನ ಏನು ಒಂದು ಇದು ಯಾರಿಗೂ ಗೊತ್ತಿರಲ್ಲ. ಸೊ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಈವನ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಮಾರ್ವಾಡೀಸ್ ಎಲ್ಲ ಏನು ಮಾಡ್ತಾರೆ ಅಂದರೆ, ಹುಡುಗಿರ್ಗಳಿಗೆ ಈಗ ಚಿಕ್ಕ ಮಕ್ಕಳಿಗೆಲ್ಲ ತಲೆಯಲ್ಲಿ ಏನು ಅಂತಾರೆ ನೋಡಿ, ಸೊ ಅದನ್ನು ಅವರು ತೆಗೆದು ಸಾಯಿಸಲ್ಲ, ಅಂದರೆ ಹಿಂಗೆ ಕುಟ್ಟುಬಿಡಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ತೆಗೆದುಬಿಟ್ಟು ಹೊರಗಡೆ ಬಿಡ್ತಾರೆ. ನಾವೇ ತುಂಬ ಜನ ನೋಡಿದ್ದೀವಿ ಈ ಥರ ಮಾಡೋದನ್ನು. ಸೊ ಆ ಥರ. ಸೊ ಯಾವುದೇ ಒಂದು ಪ್ರಾಣಿನ ಹಾರ್ಮ್ ಮಾಡಲ್ಲ ಅವರು. ಈವನ್ ಅವರು ಅಮಾವಾಸ್ಯೆಗಳಿಗೆಲ್ಲ, ನಾ ಆ್ಯಕ್ಚುಲಿ ಜ್ಯುವೆಲ್ರಿ ಶಾಪ್ಗೆಲ್ಲ ಹೋಗ್ತಾ ಇರ್ತೀನಲ್ಲ, ಸೊ ನಾ ಅವ್ರನ್ನ ಕೇಳ್ತಾ ಇರ್ತೀನಿ, ಯಾಕೆಂದರೆ ಅವ್ರು ವಾಸ್ತುದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾರಲ್ವ. ಸೊ ಅವ್ರು ಏನು ಹೇಳಿದ್ದು ಅಂದರೆ, ಅಮಾವಾಸ್ಯೆಗಳಲ್ಲಿ ಏನಕ್ಕೆ ನೀವು ಬಾಗ್ಲು ಹಾಕಿರ್ತೀರಾ ಅಂತ ನಾನು ಕೇಳಿದೆ. ಸೊ ಅವ್ರು ಏನಂದ್ರು ಅಂದರೆ, ಅವತ್ತಿನ ದಿನ ಹಸುಗಳಿಗೆ ಅವರು ಅದೇ ಈ ಥರದ್ದೆಲ್ಲ ಕೊಬ್ಬರಿ ಇದು ಎಲ್ಲ ಮಿಕ್ಸ್ ಮಾಡಿ ಆ ಒಂದು ಇದನ್ನು ತಿನ್ನಿಸ್ತಾರಂತೆ ಹಸುಗೆ. ಅಲ್ಲಿರೋ ಗೋಶಾಲೆಗೆ ಹೋಗ್ತಾರೆ, ಓಕೆನಾ. ಸೊ ಅಲ್ಲಿ ಹೋಗ್ಬಿಟ್ಟು ಸೇವೆಗಳು ಮಾಡ್ತಾರೆ ಅವರು. ಸೊ ಅಲ್ಲಿ ಹಸುಗಳಿಗೆಲ್ಲ ಈ ಥರ ಇದೆಲ್ಲ ತಿನ್ನಿಸಿ, ಅಂದರೆ ಅವ್ರದ್ದು ಮನಿ ಫ್ಲೋ ಜಾಸ್ತಿ ಆಗುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ. ಸೊ ಮತ್ತು ಆಮೇಲೆ ಈ ಥರ ಕ್ರಿಮಿ ಕೀಟಗಳಿಗೆ ಈ ಥರದ್ದೆಲ್ಲ ಕೊಬ್ಬರಿನಲ್ಲಿ ಹಾಕ್ಬಿಟ್ಟು ಇಡೋದು ಒಂದು ಕಡೆ. ಸೊ ಆ ಥರ. ಆಮೇಲೆ ಅವ್ರದ್ದು ತುಂಬ ಕೆಲಸಗಳಿರುತ್ತೆ, ಚಾರಿಟಿ ಮಾಡೋದಾಗಿರ್ಬೋದು. ಸೊ ಸುಮಾರು ಕೆಲಸಗಳು ಅವತ್ತಿನ ದಿನ ಮಾಡ್ತಾರೆ. ಸೊ ಅದರಿಂದ ಮನಿ ಫ್ಲೋ ಚೆನ್ನಾಗಾಗುತ್ತೆ. ಸೊ ಇದೆಲ್ಲ ನಾನು ನೋಡಿರೋವಂತಹ ಒಂದು ರೆಮಿಡಿ ಇದು, ಓಕೆನಾ. ಸೊ ನಾನು ನೋಡಿದ್ದೀನಿ ತುಂಬ ಜನ ಈ ಥರ ಮಾಡೋದನ್ನು. ಸೊ ಅದನ್ನು ಶೇರ್ ಮಾಡಿಕೊಂಡೆ. ಸೊ ನಾನು ಈ ವ್ಲಾಗಲ್ಲಿ ಹೇಳ್ಬಿಡೋಣ ಅನ್ನಿಸ್ತು. ಸೊ ಈ ಒಂದು ಮೆಥಡ್ನ ನೀವೂ ಮಾಡ್ಕೋಬೋದು. ಈವನ್ ನಿಮಗೆ ದುಡ್ಡು ಚೆನ್ನಾಗಿ ಇನ್ಕ್ರೀಸ್ ಆಗಬೇಕು ಅಂದ್ರೂ ಮಾಡ್ಕೋಬೋದು. ಚೆನ್ನಾಗಿ ಮನಿ ಫ್ಲೋ ಆಗೋದಕ್ಕೆ ಬೇರೆ ಬೇರೆ ಸೋರ್ಸಸ್ಸಿಂದ ಮನಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ, ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.